ನಮಸ್ಕಾರ. ಸಾಮಾನ್ಯ ಮಾಹಿತಿ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾವು ಈಗ ರೇಷನ್ ಕಾರ್ಡನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಿಕೊಳ್ಳುವುದೆಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲು ನೀವು ರೂರಲ್ ಸರ್ವಿಸ್ ಎಂದು ಟೈಪ್ ಮಾಡಿ. ನಂತರ ಇಲ್ಲಿ ಲಾಗಿನ್ ಕೇಳುತ್ತೆ, ನೀವು ರಿಜಿಸ್ಟರ್ ಆಗಿ ಲಾಗಿನ್ ಮಾಡಿ. ಲಾಗಿನ್ ಆದ ನಂತರ ಈ ರೀತಿಯಾಗಿ ಓಪನ್ ಆಗುತ್ತದೆ. ಇದನ್ನು ಕ್ಯಾನ್ಸಲ್ ಮಾಡಿದ ನಂತರ ಇಲ್ಲಿ ಸ್ಕ್ರೋಲ್ ಮಾಡಿ, ಇಲ್ಲಿ ರೇಷನ್ ಕಾರ್ಡ್ ಎಂದು ಆಪ್ಷನ್ ಇರುತ್ತದೆ. ಇದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಆ್ಯಡ್ RC ಇದರ ಮೇಲೆ ಕ್ಲಿಕ್ ಮಾಡಿ. ನಂತರ ರೇಷನ್ ಕಾರ್ಡ್ ವಿತ್ OTP, ರೇಷನ್ ಕಾರ್ಡ್ ವಿತೌಟ್ OTP. ನೀವು ರೇಷನ್ ಕಾರ್ಡ್ ವಿತ್ OTP ಅನ್ನು ಸೆಲೆಕ್ಟ್ ಮಾಡಿ. ರೇಷನ್ ಕಾರ್ಡ್ OTP ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ನಿಮ್ಮ ಯಾವ ಡಿಸ್ಟಿಕ್ ಬರ್ತದೆ, 3 ಡಿವಿಷನ್ನಲ್ಲಿ ಇರ್ತದೆ. ನೀವು ನಿಮ್ಮ ಡಿಸ್ಟಿಕ್ ಯಾವ ಡಿವಿಷನಲ್ಲಿ ಬರ್ತದೆ ನೋಡಿ. ನಾನು ನಿಮಗೆ ತೋರಿಸುವ ಸಲುವಾಗಿ 2nd ಡಿವಿಷನನ್ನು ತಗೋತಿದ್ದೇನೆ. ಅದರಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಹಾಕಿ. ನಂಬರ್ ಹಾಕಿದ ತಕ್ಷಣ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ತಕ್ಷಣ ರೇಷನ್ ಕಾರ್ಡ್ನಲ್ಲಿ ಇರುವಂಥ ಮೆಂಬರ್ಗಳನ್ನು ತೋರಿಸುತ್ತದೆ. ನಂತರ ಮೆಂಬರ್ಗಳನ್ನು ಸೆಲೆಕ್ಟ್ ಮಾಡಿ. ಯಾರ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ಇರುತ್ತದೆ ಅವರನ್ನು ಸೆಲೆಕ್ಟ್ ಮಾಡಿ. ನಂತರ ಅವರ ಆಧಾರ್ ಕಾರ್ಡ್ಗೆ ಒಂದು OTP ಬರುತ್ತದೆ. ಆ OTPಯನ್ನು ಇಲ್ಲಿ ನಮೂದಿಸಬೇಕಾಗುತ್ತದೆ. ಆದ್ದರಿಂದ ಅವರ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡಿ. ನಂತರ ಸಬ್ಮಿಟ್ ಕೊಡಿ. ಅವರಿಗೆ ಒಂದು OTP ಬರುತ್ತದೆ. OTPಯನ್ನು ನಮೂದಿಸಬೇಕು. ಅವರ ಮೊಬೈಲನ್ನು ಚೆಕ್ ಮಾಡಿ, ಒಂದು OTP ಬಂದಿರುತ್ತೆ. ಆ OTPಯನ್ನು ಇಲ್ಲಿ ಹಾಕಿ. OTP ಹಾಕಿದ ನಂತರ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅದರಲ್ಲಿರುವ ಮೆಂಬರ್ಗಳನ್ನು ತೋರಿಸುತ್ತದೆ. ಒಂದ್ಸರಿ ಕನ್ಫರ್ಮ್ ಮಾಡಿಕೊಂಡ ನಂತರ ಜನರೇಟ್ ಮೇಲೆ ಕ್ಲಿಕ್ ಮಾಡಿ. ಜನರೇಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅವರ ರೇಷನ್ ಕಾರ್ಡ್ ತೋರಿಸುತ್ತದೆ. ಇದನ್ನು ನೀವು ಪ್ರಿಂಟ್ ಎಂದು ಕೊಟ್ಟು PDF ಆದರೂ ಸೇವ್ ಮಾಡಿಕೊಳ್ಳಬಹುದು, ಅಥವಾ ನೀವು ಡೈರೆಕ್ಟ್ ಪ್ರಿಂಟ್ ಆದರೂ ಕೊಡಬಹುದು. ನಾನು ಇಲ್ಲಿ PDF ಮೂಲಕ ಸೇವ್ ಮಾಡಿಕೊಳ್ತಿದ್ದೇನೆ. ಎಂದು ಕೊಟ್ಟು ಸೇವ್ ಮಾಡಿಕೊಂಡಿದ್ದೇನೆ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.